Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ನಿಮಗೆ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಅಂತ. ಸೊ ಇವತ್ತು ಕೂಡ ಒಂದು ಸಿಂಪಲ್ ಆಗಿರೋ ಒಂದು ಬ್ಯೂಟಿ ಟಿಪ್ನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನು ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಆವಾಗ ಮಿಸ್ ಮಾಡದೆ ನೋಡ್ಬೋದು. ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ವಿಡಿಯೋನ ಶುರು ಮಾಡೋಣ. ಏನಪ್ಪ ಇವತ್ತಿನ ವಿಷಯ ಅಂತಂದರೆ, ಸೊ ಎಸ್ ಅಫ್ಕೋರ್ಸ್, ಸೊ ನಾನು ಯಾವಾಗಲೂ ಹೇಳ್ದಂಗೆ ಕೂದಲಂದರೆ ಎಲ್ಲರಿಗೂ ಇಷ್ಟ ಇರುತ್ತೆ. ಸೊ ಇವತ್ತು ಕೂದಲು ಬಗ್ಗೆ ನಿಮ್ಗೆ ಒಂದಷ್ಟು ಟಿಪ್ಸ್ನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ಏನಪ್ಪ ಅದು ಅಂತಂದರೆ, ಸಾಮಾನ್ಯವಾಗಿ ಹೇರ್ ಫಾಲ್ಸ್ ಜಾಸ್ತಿ ಇರುತ್ತೆ ಡ್ಯೂ ಟು ದಿಸ್ ಕ್ಲೈಮೇಟ್ ಇರ್ಬೋದು. ಕ್ಲೈಮೇಟ್ಗೂ ಹೇರ್ ಫಾಲ್ ಆಗುತ್ತೆ ಆ್ಯಂಡ್ ಹೀಟ್ ಜಾಸ್ತಿ ಆದಾಗ ಹೇರ್ ಫಾಲ್ ಆಗುತ್ತೆ. ಆ್ಯಂಡ್ ನಾವೇನಾದರೂ ಮೆಡಿಸಿನ್ಸ್ ತಿಂತಿದ್ರೆ ಹೇರ್ ಫಾಲ್ ಆಗುತ್ತೆ. ನಮ್ಮ ಬಾಡಿಲಿ ಏನಾದರೂ ವಿಟಮಿನ್ಸ್ ಏನಾದರೂ ಕಡಿಮೆ ಇದ್ದರೆ ಹೇರ್ ಫಾಲ್ ಆಗುತ್ತೆ. ಸ್ಟ್ರೆಸ್ ಆದಾಗ ಹೇರ್ ಫಾಲ್ ಆಗುತ್ತೆ ಆ್ಯಂಡ್ ಶಾಂಪೂ ಚೇಂಜ್ ಮಾಡಿದ್ರೆ ಹೇರ್ ಫಾಲ್ ಆಗುತ್ತೆ. ಸೊ ಹೇರ್ ಫಾಲ್ಗೆ ಪರ್ಟಿಕ್ಯುಲರ್ ಇದೇ ರೀಸನು ಅಂತ ಹೇಳೋದಕ್ಕಾಗಲ್ಲ. ಆ್ಯಂಡ್ ಡ್ಯಾಂಡ್ರಫ್ಗೂ ಅಷ್ಟೇ ಹೇರ್ ಫಾಲ್ ಆಗುತ್ತೆ. ನಾವು ಸಿಕ್ಕಾಪಟ್ಟೆ ವೀಕ್ ಆಗಿದ್ದಾಗೂ ಹೇರ್ ಫಾಲ್ ಆಗುತ್ತೆ ಅಲ್ವಾ. ಸೊ ದೇರ್ ಸಮ್ ರೀಸನ್ಸ್ ಇರುತ್ತೆ, ಬಟ್ ಪರ್ಟಿಕ್ಯುಲರ್ ಹೀಗೆ ಅಂತೇಳಿ ಅಷ್ಟು ಸ್ಪೆಸಿಫಿಕ್ಕಾಗಿ ಐಡೆಂಟಿಫೈ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ಒಂದಷ್ಟು ಹೋಮ್ ರೆಮಿಡಿನ ಮಾಡಿದ್ರೆ ನಾವು ಹೇಗೆ ಹೇರ್ ಫಾಲ್ನ ನಾವು ಸ್ಟಾಪ್ ಮಾಡ್ಬೋದು ಅಥವಾ ರೆಡ್ಯೂಸ್ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಓಕೆನಾ? ತುಂಬ ಎಫೆಕ್ಟಿವ್ ಆಗಿರುವಂಥದ್ದು. ಸೊ ಸಿರಮ್ನ ನಿಮ್ಮ ಹತ್ರ ಎಲ್ಲ ನಾನು ಶೇರ್ ಮಾಡ್ಕೊಳ್ತಿರೋದು ತುಂಬಾ ಸಿಂಪಲು, ತುಂಬಾ ಈಸಿ, ಆರಾಮಾಗಿ ನೀವು ಮನೇಲಿ ಮಾಡ್ಕೋಬೋದು. ಓಕೆನಾ? ಏನಪ್ಪ ಅಂತಂದರೆ ಬರೀ 2 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ನೀವು ಆರಾಮಾಗಿ ಮನೇಲಿ ಮಾಡ್ಕೋಬೋದು. ಫಸ್ಟ್ ಏನು ಅಂತಂದರೆ, ಮೆಂತ್ಯ ಕಾಳು ಬರುತ್ತಲ್ಲ, ಮೆಂತ್ಯ ಕಾಳನ್ನ 1 ಸ್ಪೂನ್ ತೊಗೊಳ್ಳಿ. ಆ್ಯಂಡ್ ಅಕ್ಕಿನೂ 1 ಸ್ಪೂನ್ ತೊಗೊಂಡು ರಾತ್ರಿ 2ನ್ನ ಚೆನ್ನಾಗಿ ಸೋಕ್ ಆಗೋದಕ್ಕೆ ಬಿಡಿ. ಓವರ್ನೈಟ್ ಚೆನ್ನಾಗಿ ಸೋಕ್ ಆದಮೇಲೆ ಆ್ಯಂಡ್ ಬೆಳಗ್ಗೆ ಎದ್ದು ಅದನ್ನು ಒಂದು ಸ್ಪ್ರೇ ಬಾಟಲಲ್ಲೋ ಅಥವಾ ಒಂದು ಬಾಟಲಲ್ಲೋ ನೀವು ಅದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ಓಕೆನಾ? ಅದನ್ನು ನಾವು ಡೈಲಿ ನಮ್ಮ ರೂಟ್ಸ್ಗೆ, ನಮ್ಮ ಕೂದಲಿಗಲ್ಲ, ನಮ್ಮ ರೂಟ್ಸ್ಗೆ ನಾವು ಡೈಲಿ ಸ್ಪ್ರೇ ಮಾಡೋದ್ರಿಂದ, ಡೈಲಿ ನೈಟು ಸ್ಪ್ರೇ ಮಾಡೋದ್ರಿಂದ ಎಫೆಕ್ಟಿವ್ ಆಗಿರುತ್ತೆ. ನಮ್ಗೆ ಆಬ್ವಿಯಸ್ಲಿ ನಮಗೆ ಚೆನ್ನಾಗಿ ಗೊತ್ತು ಮೆಂತ್ಯ ಕಾಳಿಂದ ಎಷ್ಟೊಂದೆಲ್ಲ ಬೆನಿಫಿಟ್ಸ್ ಇದೆ ಅಂತ. ಸೊ ನಮಗೇನಾದರೂ ಡ್ಯಾಂಡ್ರಫ್ ಎಲ್ಲ ಇದ್ದರೆ ಅದನ್ನೆಲ್ಲ ಹೋಗ್ಸೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಹೇರ್ ಫಾಲನ್ನು ತುಂಬ ಪ್ರಿವೆಂಟ್ ಮಾಡುತ್ತೆ. ಆ್ಯಂಡ್ ರೈಸ್ ವಾಟರಲ್ಲಿ ಸೊ ಹೇರ್ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ನೈಸ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆನಾ? ಸೊ ಫ್ರಿಜ್ ಫ್ರೀ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ 2 ಕಾಂಬಿನೇಷನು ತುಂಬಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಆ್ಯಂಡ್ ಯೂಸ್ಫುಲ್ ಆಗುತ್ತೆ. ಲೈಕ್ ನಾವು ಬೇಕಾದರೆ ಅದನ್ನು 1 ವೀಕು ಕೂಡ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು. ಏನು ಅದು ಸ್ಪಾಯ್ಲ್ ಆಗೋದಾಗಿರಲಿ, ಸೊ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಸೊ ಏನು ಸ್ಪಾಯ್ಲ್ ಆಗೋದಾಗಿರಲಿ ಏನೂ ಆಗೋದಿಲ್ಲ. ಸೊ ಸ್ವಲ್ಪ ನಾನು ಯಾವಾಗಲೂ ಹೇಳ್ದಂಗೆ ನನ್ನ ವಿಡಿಯೋದಲ್ಲಿ ಒಂದು ಸ್ವಲ್ಪ ಕ್ವಾಂಟಿಟಿ ಮಾಡಿ ನೋಡಿ. ಲೈಕ್ 1 ಮಂತ್ ಟ್ರೈ ಮಾಡಿ ನೋಡಿ, ನಿಮಗೆ ಸಿಕ್ಕಾಪಟ್ಟೆ ಎಫೆಕ್ಟಿವ್ ಆಗಿದೆ ಅಂತಂದಾಗ ಸೊ ಅದನ್ನು ಕಂಟಿನ್ಯೂ ಮಾಡಿ. ಏನೂ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಅಲ್ಲ. ಸೊ ನಾವೇನಾದರೂ ಏನೋ ಕೆಮಿಕಲ್ ನಾವು ತಲೆಗೆ ಹಾಕ್ತಿದ್ದೀವಿ ಅಂತ ಏನಿಲ್ಲ. ನಮ್ಗೆ ಹೇರ್ ಫಾಲ್ ಏನೋ ಜಾಸ್ತಿ ಆಗುತ್ತೆ ಅಥವಾ ಕೆಮಿಕಲ್ ರಿಯಾಕ್ಷನ್ ಏನೋ ಆಗುತ್ತೆ ಅನ್ನೋದೆಲ್ಲ ಏನಿಲ್ಲ. ಸೊ ಮಾಮೂಲಿ ನಾವು ಇದನ್ನೆಲ್ಲನೂ ಸೊ ವಾರದಲ್ಲಿ ಒಂದಿನ ಆಬ್ವಿಯಸ್ಲಿ ಇಲ್ಲ, ಮಂತ್ಲಿ ಒನ್ಸ್ ಅಥವಾ ಟ್ವೈಸ್. ಸೊ ಕೆಲವರು ಸಿಕ್ಕಾಪಟ್ಟೆ ಬ್ಯೂಟಿ ಕಾನ್ಷಿಯಸ್ ಜಾಸ್ತಿ ಇರೋರು ಮೆಂತ್ಯ ಹೇರ್ ಪ್ಯಾಕ್ನ ಹಾಕ್ಕೊಳ್ತಾರೆ. ಅದಕ್ಕೆ ಸ್ವಲ್ಪ ಕರಿಬೇವು ಇದು ಆ್ಯಂಡ್ ಆಲೋವೆರಾ ಏನೋ ಇದನ್ನೆಲ್ಲ ಮಿಕ್ಸ್ ಮಾಡಿ ಹಾಕ್ಕೊಳ್ತಾರಲ್ಲ. ಸೊ ಮೆಂತ್ಯದಿಂದ ಏನೂ ಸೈಡ್ ಎಫೆಕ್ಟ್ಸ್ ಆಗೋದು ಇಲ್ಲ. ಆ್ಯಂಡ್ ರೈಸ್ ವಾಟರೂ ಅಷ್ಟೇ ಏನೂ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಸೊ ಹೇಳಬೇಕು ಅಂತಂದರೆ ರೈಸ್ ವಾಟರಿಂದ ಇನ್ಫ್ಯಾಕ್ಟ್ ನಮ್ಮ ಕೂದಲು ಬೆಳವಣಿಗೆಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಸಿಂಪಲ್ ಆಗಿರೋ ಹೋಮ್ ರೆಮಿಡಿ. ಏನು ನಾವು ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸ್ ಮಾಡಬೇಕು ಅಂತ ಎಲ್ಲ ಏನಿಲ್ಲ. ಅಕ್ಕಿ ಎಲ್ಲರ ಮನೇಲಿ ಇದ್ದೇ ಇರುತ್ತೆ. ಆ್ಯಂಡ್ ಮೆಂತ್ಯ ಕಾಳು ಅಷ್ಟೇ ಒಂದ್ಸತಿ ತೊಗೊಂಬಂದು ಇಟ್ಬಿಟ್ರೆ ಅದನ್ನು ಕೂಡ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು. ಆ್ಯಂಡ್ ಅಡುಗೆಗೂ ಕೂಡ ನಾವು ಬಳಸ್ತೀವಲ್ಲ, ಸೊ ಎಲ್ಲರ ಮನೇಲಿ ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ಸೊ ಇದನ್ನು ಟ್ರೈ ಮಾಡಿ 100% ನಿಮಗೆ ಎಫೆಕ್ಟ್ ಕೊಡುತ್ತೆ. ಆ್ಯಂಡ್ ಏನೇ ಕೆಲಸ ಮಾಡೋಂಗಿದ್ರು 45 ಡೇಸ್ ಇಟ್ಸ್ ಮಸ್ಟ್. ಇಟ್ಸ್ 3 ಮಂತ್ಸ್ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ನಮಗೆ ರಿಸಲ್ಟ್ ಬರೋದು. ಸೊ ಒಂದು ಸ್ವಲ್ಪ ದಿನ ನಿಮಗೆ ಟ್ರೈ ಮಾಡಿ ನೋಡಿ. ಸಿಕ್ಕಾಪಟ್ಟೆ ಅದರಿಂದ ನಿಮಗೆ ರಿಸಲ್ಟ್ಸ್ ಬರ್ತಿದೆ ಅಂತಂದರೆ ಅದನ್ನು ಕಂಟಿನ್ಯೂ ಮಾಡಿ. ಅದೇನು ನಮಗೇನು ಡ್ಯಾಮೇಜಿಂಗ್ ಆಗಿ ಹಾರ್ಮ್ಫುಲ್ ಆಗಿ ಏನೂ ಇರೋದಿಲ್ಲ. ನಿಮಗೇನೋ ಸೆಟ್ ಆಗ್ತಿಲ್ಲ ಅಂತ ತಿಳಿಸಿ ಎಲ್ಲರಿಗೂ ಸೆಟ್ ಆಗಬೇಕು ಅಂತೇನಿಲ್ಲ. ಸೊ ಇನ್ಕೇ ಸೆಟ್ ಆಗಿಲ್ಲ ಅಂತಂದರೆ ಇಟ್ಸ್ ಓಕೆ ಬಿಡಿ, ನೋ ಪ್ರಾಬ್ಲಮ್. ಸೊ ಟ್ರೈ ಮಾಡಿ ನೋಡಿ ಹೇಗೆ ಬರ್ತಿದೆ ನಿಮಗೆ ಇಷ್ಟ ಆಗ್ತಿದೆಯಾ, ಯೂಸ್ಫುಲ್ ಆಗ್ತಿದೆಯಾ ಅಂಥೇಳಿ ಟ್ರೈ ಮಾಡಿ. ಓಕೆನಾ? ಸೊ ಅಷ್ಟೇ ಗೈಸ್, ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತಿದ್ದು. ಸೊ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ನಿಮ್ಮ ಅಭಿಪ್ರಾಯ ನನ್ನ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಕಮೆಂಟ್ ಮೂಲಕ ಹೇಳ್ಬೋದು ಅಂತ ಹೇಳ್ತಾ ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ
ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.